ಸನ್ಮಾನ್ಯರೇ, ಇವತ್ತಿನ ದಿನ SIR ಕುರಿತಾಗಿ ಬೀದಿ ಬದಿ ವ್ಯಾಪಾರಸ್ಥರ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ರಂಗನಾಥ್ ಅವರು, ಹಾಗೆಯೇ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ಕಾವ್ಯ ಅವರು ಇಳಕಲ್ಲಿಗೆ ಆಗಮಿಸಿದ್ದಾರೆ. ಈಗಾಗಲೇ ಇಳಕಲ್ ನಗರದಲ್ಲಿ 1ನೇ ತಾರೀಕಿನ ದಿನ ಸನ್ಮಾನ ವಿಜಯ್ ಕಾಶ್ಯಪ್ನವರು ಶಾಸಕರು ಇವರ ನೇತೃತ್ವದಲ್ಲಿ SIR ಕುರಿತು ಒಟ್ಟಾರೆ ಇಳಕಲ್ಲಿನ 262 ಬೂತ್ಗಳ BLAಗಳಿಗೆ ನಮ್ಮ ಪಕ್ಷದಿಂದ ಮತ್ತೊಬ್ಬ BLAವನ್ನು ಅವರೊಂದಿಗೆ ಹಾಕಿ SIR ಪ್ರತಿಕ್ರಿಯೆಯನ್ನು ಈಗಾಗಲೇ ಅತ್ಯಂತ ವೇಗದಲ್ಲಿ ನಡೀತಾ ಇದೆ. ಮತ್ತೆ ವಿವಿಧ ಸಮಾಜದವರು, ವಿಶೇಷವಾಗಿ ಅಲ್ಪಸಂಖ್ಯಾತರು ಕೂಡ ತಮ್ಮ ತಮ್ಮ ಒಂದು ಏರಿಯಾದಲ್ಲಿ ಮಸೀದಿಯಲ್ಲಿ ಅಲ್ಲಿ ಕುಂತು ಜನರಿಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ SIR ಪ್ರಕ್ರಿಯೆಗೆ ಒಂದು ಉತ್ತಮವಾದಂಥ ಸ್ಪಂದನೆ ನೀಡುತ್ತಿದ್ದಾರೆ. ನಾನು ನಮ್ಮ ಪಕ್ಷದ ಪರವಾಗಿ, ಶಾಸಕರ ಪರವಾಗಿ, ಇಳಕಲ್ಲಿನ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ರಾಜ್ಯ ನಾಯಕರಾದಂಥ ಶ್ರೀ ರಂಗನಾಥ್ ಅವರಿಗೆ ಹಾಗೂ ಶ್ರೀಮತಿ ಕಾವ್ಯ ಮೇಡಮ್ ಅವರಿಗೆ, ಇಲ್ಲಿ ಬಂದಂಥ ನಮ್ಮ ಸಹೋದರಿ ಚಲವಾದಿ ಮೇಡಮ್ ಅವರಿಗೆ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ. ಇಳಕಲ್ನಲ್ಲಿ ವಿಶೇಷವಾಗಿ ತಾವು ಬೀದಿ ಬದಿ ವ್ಯಾಪಾರಸ್ಥರು SIR ಬಗ್ಗೆ ಗಮನ ಕೊಡಬೇಕು. ಯಾಕಂತಂದರೆ ತಾವು ಮುಂಜಾನೆ ವ್ಯಾಪಾರಕ್ಕೆ ಹೋದವರು ಸಾಯಂಕಾಲ ಮನೆಗೆ ಬರ್ತೀರಿ. ಆಫೀಸರು ಏನು ಬರ್ತಾರಲ್ಲ, ಅವರು BLAಗಳು 3 ಸತಿ ನಿಮ್ಮ ಮನೆಗೆ ಬಂದು ಹೋಗಿ ಅವ್ರ ಜವಾಬ್ದಾರಿ ಮುಗೀತು. ಹೀಗಾಗಿ ತಾವು BLAಗಳನ್ನು ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಫಾರ್ಮನ್ನು ತಗೊಂಡು ಯಾರು ಸರಿಯಾಗಿ ತುಂಬುವರಿದ್ದಾರೆ ಅವರಿಂದ ತಮ್ಮ ಮಾಹಿತಿ ಅವ್ರಿಗೆ ಕೊಟ್ಟು ಸರಿಯಾಗಿ ತುಂಬಿಸಿ BLAಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನೀವು ಓಟು ಕನ್ಫರ್ಮ್ ಆಗುತ್ತೆ. ಇದೊಂದು ಷಡ್ಯಂತ್ರ. ಏನು ಇದೇನು ಹಿಂದುಳಿದವರು, ಶೋಷಿತರು, ದಮನಿತರು, ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಅಲ್ಪಸಂಖ್ಯಾತರ ಒಂದು ಓಟುಗಳನ್ನು ಕಡಿಮೆ ಮಾಡಲಿಕ್ಕೆ ಇದೊಂದು ಷಡ್ಯಂತ್ರ ನಡೀತಾ ಇದೆ. ಆದರೆ ನಾವು ಈ ಷಡ್ಯಂತ್ರಕ್ಕೆ ಬಲಿಯಾಗದೆ ಜಾಗೃತರಾಗಿ SIR ಅನ್ನ ನಾವು ಛಲದಿಂದ ಒಂದು ಫೇಸ್ ಮಾಡುವ ಒಂದು ಬೆಳೆಸ್ಕೋಬೇಕಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಮ್ಮ KPC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಶಿಫಾರಸಿನ ಮೇರೆಗೆ, ನಮ್ಮ GC ಚಂದ್ರಶೇಖರ್ ಆದೇಶದ ಮೇರೆಗೆ ಇವತ್ತು ನನಗೆ ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಯಂತ ಬೂತ್ ಮಟ್ಟದಲ್ಲಿ ಪ್ರತಿ ಒಂದು ಮನೆಗೆ ತಲುಪಿ ಆ SIR ಬಗ್ಗೆ ಮಾಹಿತಿಗಳನ್ನು ನಮ್ಮ ಜನಾಂಗಕ್ಕೆ, ನಮ್ಮ ವರ್ಗಕ್ಕೆ, ನಮ್ಮ ಕುಟುಂಬಕ್ಕೆ SIR ಎಲ್ಲೂ ಸಹಿತ ಮಿಸ್ ಆಗಬಾರ್ದು, ಮತದಾರರ ಪಟ್ಟಿಯನ್ನ ಮಿಸ್ ಆಗಬಾರ್ದು ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಜಾಟ್ ಅವರು ಮತ್ತು ಅದೇ ರೀತಿ ನಮ್ಮ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಕಾವ್ಯಶ್ರೀ ಅವರು, ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಪೌಡಪ್ಪ ಛಲವಾದಿಯವರು, ನಮ್ಮ ರಾಜ್ಯದ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸವಿತಾ ಅಶೋಕ್ ಛಲವಾದಿಯವರು, ನಮ್ಮ ಬಾಗಲಕೋಟೆ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಆಂಜನೇಯ ಕಾಗಿಯವರು, ನಮ್ಮ ಇಳಕಲ್ಲಿನ ಬ್ಲಾಕ್ ಅಧ್ಯಕ್ಷರಾಗಿದ್ದಂಥ ದೊಡ್ಡಪ್ಪ ಹಡಪ್ಪನವರು ಹಾಗೂ ನಮ್ಮ ಜಿಲ್ಲಾ ಸಮಿತಿ, ಬ್ಲಾಕ್ ಸಮಿತಿ ನಾವು SIR ಬಗ್ಗೆ ಮನೆಗೆ ಹೋಗಿ ಇದನ್ನ ವೆರಿಫೈ ಮಾಡಿ ನೋಡಿ, ದಾಖಲೆಗಳನ್ನ ಸರಿಯಾಗಿ ತುಂಬಿದ ಕಾರಣ ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಅದನ್ನ ಸರಿಯಾಗಿ ಮನೆಗೆ ನಾವು ಅದನ್ನ ಹೋಗಿ ಅವರಿಗೆ ಯಾವ ರೀತಿ ತುಂಬಿಸ್ಬೇಕು ಮತ್ತು BL2 ಯಾವ ರೀತಿ ಕೊಡ್ಬೇಕನ್ನತಕ್ಕಂಥದ್ದನ್ನ ಅವರಿಗೆ ಸಂಪೂರ್ಣವಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆ ಎಲ್ಲಿ ನಮಗೆ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು SIR ಬಗ್ಗೆ, ಅದ್ರ ಬಗ್ಗೆ ನಾವು ಇಳಕಲ್ಲಿನಿಂದ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಬ್ಲಾಕ್ ಮಟ್ಟಿಗೆ ಮನೆಗೆ ಬೂತ್ ಮಟ್ಟದಲ್ಲಿ ಹೋಗಿ ಎಲ್ಲ ವಿವರಗಳನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಸಮಿತಿ, ಮೇನ್ ಬ್ಲಾಕ್ ಅಧ್ಯಕ್ಷರು ಅವರ ಸಂಪರ್ಕ ಮುಖಾಂತರವಾಗಿ ನಾವು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿ ಒಕ್ಕೂಟದ ವತಿಯಿಂದ, ನಾವು ವಿಭಾಗದ ವತಿಯಿಂದ ನಾವು ಈ SIR ಬಗ್ಗೆನ ಪ್ರಾರಂಭಗೊಂಡಿದ್ದೇವೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಇಳಕಲ್ ಬ್ಲಾಕ್ ಅಧ್ಯಕ್ಷರಾದಂತಹ ರಜಾಕ್ ಸರ್ ಅವರು ಬಂದು ನಮ್ಮನ್ನ ಸ್ವಾಗತ ಕೋರಿದ್ದಾರೆ. ಮತ್ತೆ ನಾವು ಈ ಕಾರಣ ಏನಕ್ಕಾಗಿ ಬಂದಿದ್ದೀವಿ ಅಂದರೆ SIR ಬಗ್ಗೆ ಮಾಹಿತಿ ತಿಳಿಸೋಕ್ಕೋಸ್ಕರ ನಾವು ಇಲ್ಲಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಸರ್ ಅವರು ಮತ್ತೆ
ಯಾರು ಚಂದ್ರಶೇಖರ್ ಸರ್ ಅವರ ಆದೇಶದ ಮೇರೆಗೆ ನಾವು ಇಳಕಲ್ಲಲ್ಲಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಾ SIR ಮನೆ ಮನೆಗೂ ನಿಮ್ ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಎಲ್ಲ ಕೂಲಂಕುಷವಾಗಿ ನೀವು ಅಧ್ಯಯನ ಮಾಡಬೇಕು. ಅವ್ರಿಗೆ ಯಾರೂ ಮಿಸ್ ಆಗದೆ ಹೋದಂತ, ಯಾಕೆಂದ್ರೆ ನಮ್ ಬೀದಿ ಬದಿ ವ್ಯಾಪಾರಿಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವ್ರುಗಳೇ ಇರೋದ್ರಿಂದ ಹೆಚ್ಚಿನ ರೀತಿಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಓಟ್ಗಳು ಮಿಸ್ ಆಗಬಾರ್ದು. ನಮ್ಮ ಎಲ್ಲ ಯಾರು ನಮ್ಮ ಅಧ್ಯಕ್ಷರಾದಂತಹ ರಂಗಸ್ವಾಮಿ ಸರ್ ಅವರಾಗಿರ್ಬೋದು, ಮತ್ತೆ ರಾಜ್ಯ ಉಪಾಧ್ಯಕ್ಷರಾದಂತ ನಮ್ಮ ಪವಾಡಪ್ಪ ಸರ್ ಆಗಿರ್ಬೋದು, ಮಹಿಳಾ ಉಪಾಧ್ಯಕ್ಷರಾದಂತಹ ಸವಿತಾ ಚಲ್ವಾದಿ ಆಗಿರ್ಬೋದು, ಮತ್ತೆ ಜಿಲ್ಲಾಧ್ಯಕ್ಷರಾದಂತಹ ಅಂಜನೇಯಕ್ಕೆ, ಮತ್ತೆ ಇನ್ನೂ ಹಲವಾರು ಬ್ಲಾಕ್ ಮುಖಂಡರುಗಳು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಯೊಂದು ಹಂತದಲ್ಲೂ ನಾವು ಸಮರ್ಪಕವಾಗಿ ಕೆಲಸ ಮಾಡಕ್ಕೆ ಇಚ್ಛಿಸ್ತೀವಿ, ಎಲ್ಲರಿಗೂ ನ್ಯಾಯ ದೊರಕಿಸುವಲ್ಲಿ. ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಆದೇಶವನ್ನ ಮಾಡಿದ್ದೀವಿ, ನೀವು ಯಾರಿಗೂ ಮಿಸ್ ಆಗಬಾರ್ದು. ಮತ್ತೆ ಯಾರೇ ಆಗ್ಲಿ ದಯವಿಟ್ಟು ಫಾರ್ಮ್ಗಳನ್ನ ಗೊತ್ತಿರಲ್ಲ ನಿಮ್ಗಳಿಗೆ, ಮಹಿಳೆಯರಿಗೆ ಕೇಳ್ಬಿಟ್ಟು ಅದು ಜೆರಾಕ್ಸ್ ತಗೊಳ್ಳಿ. ಫಸ್ಟ್ ಒಂದೆರಡು ಜೆರಾಕ್ಸ್ ತಗೊಂಡು ಅದನ್ನ ಫಿಲ್ ಮಾಡಿ ಆಮೇಲೆ BLO ಕೊಡಿ. BLO ತೋರಿಸಿ ಒಂದ್ಸಲಿ ನಿಮ್ ಪ್ರೂಫ್ 2002ನೇ ಇಸ್ವಿದು ಪ್ರೂಫ್ ತಗೊಂಡು ತೋರಿಸ್ಬಿಟ್ಟು ಸರಿ ಇದೆ ಅಂದಾಗ ಈ ಒರಿಜಿನಲ್ ಫಾರ್ಮ್ ತುಂಬಿಟ್ಟು ಆಮೇಲೆ BLO ಕೊಟ್ಟು ಆಮೇಲೆ ನೀವೊಂದು ಅದ್ರಲ್ಲಿ ಸೈನ್ ತಗೊಂಡು ನೀವೊಂದು ಇಟ್ಕೋಬೇಕು. ನೆಕ್ಸ್ಟ್ ಅವಾಗ ನಮ್ ಬಂದಿದ್ಯಾ ಎಲೆಕ್ಷನ್ ಟೈಮಲ್ಲಿ ಬಂದಿಲ್ಲ ಅಂದ್ರೆ ಈ ಫಾರ್ಮ್ ನ ತೋರಿಸ್ಬೋದು. ಹಂಗಾಗಿ ಇದು ಎಲ್ರಿಗೂ ಅರಿವು ಇರಲಿ, ಎಲ್ರು ನಿಮ್ಗೋಸ್ಕರ ತಿಳಿಸ್ತಾರೆ. ನೀವು ದಯವಿಟ್ಟು ತಾಳ್ಮೆಯಿಂದ, ಯಾಕೆ ಅಂದ್ರೆ ಇದು ಪ್ರಜಾಪ್ರಭುತ್ವ ಹಕ್ಕು, ನಮ್ಗಿರೋದು ಇದೊಂದೇ ಹಕ್ಕು. ಒಳ್ಳೆ ನಾಯಕರನ್ನ ಸೆಲೆಕ್ಟ್ ಮಾಡಕ್ಕೆ ನಮ್ಗಾಗಿ ಇರುವಂತ ಮೊಟ್ಟ ಮೊದಲ ಹಕ್ಕು ಅಂದ್ರೆ ಇದು ವೋಟಿಂಗ್ ಹಕ್ಕು. ಇದು ಯಾವತ್ತೂ ಕಳ್ಕೊಳಕ್ ಹೋಗ್ಬೇಡಿ. ಸರ್ಕಾರದಿಂದ ಬರುವಂತ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಳಕ್ಕೆ ಇರುವಂತ ಮೊಟ್ಟ ಮೊದಲನೇ ಹಕ್ಕು ಅಂದ್ರೆ ನಮ್ಮ ವೋಟಿಂಗ್. ಅದನ್ನ ದಯವಿಟ್ಟು ಯಾರು ಕಳ್ಕೊಳಕ್ ಹೋಗ್ಬೇಡಿ. ತಿಳಿದಂತವ್ರು ಇದಾರೆ, ದಯವಿಟ್ಟು ನಿಮ್ ಟೈಮ್ ನ 3 ದಿನ BLOಗೆ ಅವ್ರ ಕೆಲ್ಸಗಳನ್ನ ಬಿಟ್ಟು ನೇಮಿಸಿದ್ದಾರೆ ಸರ್ಕಾರ ಅಂದ್ರೆ ಅದಕ್ಕೆ ನೀವು ಮರ್ಯಾದೆ ಕೊಟ್ಟು ನಿಮ್ಮ ಹಕ್ಕನ್ನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಿಂಗಾಗಿ ನಾವು ಇಲ್ಲಿಂದ ಇಳಕಲ್ಲಿಂದ ಇವತ್ತು ಪ್ರಾರಂಭ ಮಾಡ್ತಾ ಇದೀವಿ. ಬಾಗಲಕೋಟೆ ಜಿಲ್ಲಾದ್ಯಂತ ನಾವೆಲ್ಲಾ ಬ್ಲಾಕ್ಗಳಿಗೂ ಹೋಗಿ ಅರಿವು ಮೂಡಿಸ್ತೀವಿ ಸರ್. ಮೊದಲನೇದಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸಿ ರಂಗಸ್ವಾಮಿ ಅವರಿಗೆ ಮತ್ತು ಕಾವೇಶ್ರೀ ಮೇಡಮ್ ಅವರಿಗೆ ಅಧ್ಯಕ್ಷರು, ನಾನು ಇಳಕಲ್ಲಿಗೆ ಸ್ವಾಗತ ಸುಸ್ವಾಗತ ಬಯಸ್ತೀನಿ. ದಯವಿಟ್ಟು ಎಲ್ಲರೂ SIR ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತೀನಿ. ವ್ಯಾಪಾರ ಮಾಡೋದ್ರಾಗ ಬ್ಯುಸಿ ಇರ್ತೀರಿ ನೀವೆಲ್ಲರೂ. ದಯವಿಟ್ಟು BLO ಅವರು ಬಂದಾಗ ಮನೆಯಲ್ಲಿರ್ರಿ, ನಂಬರ್ ಇದೆ ಅದನ್ನ ಕಾಂಟ್ಯಾಕ್ಟ್ ಮಾಡ್ಕೋರಿ. 2002ರಾಗ ನೀವು ವೋಟಿಂಗ್ ಮಾಡಿದ್ರಪ್ಪ ಅಂತಂದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. 2002ರಲ್ಲಿ ನೀವು ವೋಟಿಂಗ್ ಮಾಡಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಸಂಬಂಧಪಟ್ಟಿದ್ದವರು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಚಿಕ್ಕಪ್ಪರಾಗಿರ್ಬೋದು, ಅಣ್ಣ ತಮ್ಮರಾಗಿರ್ಬೋದು, ಅವ್ರದ್ದೆಲ್ಲರದೂ ಒಂದು ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಸರಿಯಾದ ರೀತಿಯಿಂದ ಯಾರಿಗೆ ಅದು ಮಾಹಿತಿ ಗೊತ್ತಿರ್ತೋ ಅವ್ರು ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ವೋಟಿಂಗ್ ಮಾಡೋದು ನಮ್ಮ ಹಕ್ಕು, ನಮ್ಗೆ ಕೊಟ್ಟಿದ್ದು ಬಾಬಾ ಸಾಹೇಬ್ರು ಕೊಟ್ಟಿದ್ದು ಅದೊಂದು ಹಕ್ಕು. ನಾವು ಅದನ್ನು ಕಳ್ಕೊಬಾರ್ದು, ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೊಬಾರ್ದು. ಅದನ್ನು ಕೊಟ್ಟಿದ್ದು ಅತ್ಯಮೂಲ್ಯವಾದ ಕರ್ತವ್ಯ ಅದು ನಮ್ಗೆ. ಅದಕ್ಕೋಸ್ಕರನೇ ಹೇಳಕತ್ತೀವಿ. ಈಗೆಲ್ಲ ಫಾರ್ಮ್ಗಳು ನಿಮ್ಗೆ ಭಾಳ ಕಿಂಜ್ ಅನಿಸ್ತಾವೆ, ಬಟ್ ಹಂಗಿಲ್ಲ. ಎಲ್ಲರೂ ತಿಳಿದವ್ರು ಕೇಳ್ರಿ, ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವು ಈಗ ಮೇಡಮ್ ಅವ್ರ ಜೋಡಿ ಸೇರಿ, ಸರ್ ಜೋಡಿ, ನಮ್ಮ ಪೌಡಪ್ಪರು ಅವರೆಲ್ಲರೂ ಸೇರಿ ಇದಕ್ಕೆ ನಮಗೇನು ತಿಳಿದಿರ್ತೈತೆ ನಾವೆಲ್ಲದನ್ನೂ ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹಳ್ಳಿಗೂ ಜಿಲ್ಲಾದಾದಂಥ ಎಲ್ಲ ಕಡೆ ನಾವು ಅಡ್ಡಾಡಿ ಇದನ್ನು ಎಲ್ಲರಿಗೂ ತಿಳಿಸೋ ಪ್ರಯತ್ನ ನಮ್ಮ ಕೈಲಾದಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ನಾವು ಹೇಳ್ತೀವಿ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಪ್ರತಿಯೊಬ್ಬರೂ ಯಾವುದೇ ರೀತಿಯಾಗಿ ಇದರಿಂದ ವಂಚಿತರಾಗಬೇಡ್ರಿ. ದಯವಿಟ್ಟು ವೋಟಿಂಗ್ ಪವರನ್ನು ನಾವು ಪಡ್ಕೊಂಡಲ್ಲ, ಅದು ಭಾಳ ಅತ್ಯಮೂಲ್ಯವಾದದ್ದು. ಅದು ಪ್ರತಿಯೊಬ್ಬ ಶ್ರೇಷ್ಠವಾದ ನಾಯಕನನ್ನು ಆರಿಸ್ಬೇಕಪ್ಪ ಅಂತಂದ್ರೆ ನಮ್ಗೆ ವೋಟಿಂಗ್ ಪವರ್ ಇರಲೇಬೇಕು. ದಯವಿಟ್ಟು ಬಾಬಾ ಸಾಹೇಬರು ಕೊಟ್ಟಿದ್ದಂಥ ಈ ಒಂದು ಹಕ್ಕನ್ನು ನಾವು ಯಾರು ಕಳೆದುಕೊಳ್ಬಾರ್ದು. ಪ್ರತಿಯೊಬ್ಬರಿಗೂ ಇದು ಎಲ್ಲರಿಗೂ ಮಾಹಿತಿ ಸಿಗಲೇಬೇಕು, ಎಲ್ಲರಿಗೂ ಪಡ್ಕೋಬೇಕಂತ ಹೇಳ್ತಾ